ರಾಹುಲ್ ಗಾಂಧಿಯ ಎಡಬಿಡಂಗಿತನವೇ ಮೋದಿಗೆ ಓಟ್ ತಂದು ಕೊಡುತ್ತೆ ಅಂತ ಅಸಾದುದ್ದೀನ್ ಓವೈಸಿ ಹೇಳಿದ್ಯಾಕೆ? ರಾಹುಲ್ ಗಾಂಧಿ ಮಾತಿಗೆ ತಿರುಗೇಟು ನೀಡಿದ ಅಸಾದುದ್ದೀನ್ ಓವೈಸಿ, हम किसी को छेड़ते नहीं, कोई छेड़ा तो उसको छोड़ते नहीं। ಕರ್ನಾಟಕ ಕಾಂಗ್ರೆಸ್ ನಡೆಯ ವಿರುದ್ಧ ಅಸಾದುದ್ದೀನ್ ಓವೈಸಿ ಬೇಸರ. ಕಾಂಗ್ರೆಸ್ ಕಂಡ್ರೆ ಕಿಡಿಕಾಡ್ತಾ ಇರೋದ್ಯಾಕೆ ಓವೈಸಿ? ನಮಸ್ಕಾರ. ಮುಸ್ಲಿಮರ ಪರವಾಗಿ ಸದಾ ಧ್ವನಿ ಎತ್ತುವಂತಹ ಒಬ್ಬ ರಾಜಕಾರಣಿ ಯಾರು ಅಂತ ಕೇಳಿದ್ರೆ ಅದು ಅಸಾದುದ್ದೀನ್ ಓವೈಸಿ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ವಿಶ್ವಾದ್ಯಂತ ಹೋಗಿ ಇವರು ಭಾರತದ ನಿಲುವನ್ನ ಜೊತೆಗೆ ಪಾಕಿಸ್ತಾನದ ಗೋಸುಂಬೇತನವನ್ನ ಬಯಲಿಗೆ ಎಳೆದಿದ್ರು. ರಾಜಕೀಯವಾಗಿ ಇವರ ನಿಲುವು ಏನೇ ಆಗಿರ್ಲಿ, ಆದ್ರೆ ದೇಶ ಅಂತ ಬಂದಾಗ ಇವರು ಕೈಗೊಂಡಂತಹ ಕ್ರಮ ಇದೆಯಲ್ಲ, ಇದು ನಿಜವಾಗ್ಲೂ ಪ್ರಶಂಸೆಗೆ ಪಾತ್ರವಾಗಿತ್ತು. ಇದು ಇವರ ರಾಜಕೀಯೇತರ ವಿಚಾರ ಆಗಿದ್ರೆ, ಇನ್ನು ರಾಜಕೀಯದ ಬಗ್ಗೆ ಮಾತನಾಡೋದಿದ್ರೆ ಅಸಾದುದ್ದೀನ್ ಓವೈಸಿ ಅವರು ಕಾಂಗ್ರೆಸ್ನ ವಿರುದ್ಧ ಸದಾ ಕೆಂಡ ಕಾರೋದನ್ನ ಮಾತ್ರ ಬಿಡೋದಿಲ್ಲ. ಹಾಗಾಗಿ ಕಾಂಗ್ರೆಸ್ನ ಓಟಕ್ಕೆ ಅಸಾದುದ್ದೀನ್ ಓವೈಸಿ ಅವರ AIMIM ಪಕ್ಷ ಅನ್ನುವಂಥದ್ದು ಸದಾ ಅಡ್ಡಗಾಲು ಹಾಕ್ತಾ ಇದೆ. ಇದನ್ನ ಚುನಾವಣೆಯ ಫಲಿತಾಂಶ ನೋಡಿದ್ರೇನೆ ಗೊತ್ತಾಗುತ್ತೆ, ಅದರಲ್ಲೂ ಉತ್ತರ ಭಾರತದ ಚುನಾವಣಾ ಫಲಿತಾಂಶ. ಸೊ ಅಸಾದುದ್ದೀನ್ ಓವೈಸಿ ಅವರಂತೂ ಕಾಂಗ್ರೆಸ್ಗೆ ಸದಾ ಮುಳುವಾಗ್ತಾನೆ ಬಂದಿದ್ದಾರೆ. ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನ ನೀಡಿದ್ರು. ಏನಂತ ಹೇಳಿದ್ರೆ, ನರೇಂದ್ರ ಮೋದಿಯ ಇಬ್ರು ಸ್ನೇಹಿತರು ಯಾರು ಅಂದ್ರೆ ಒಬ್ರು ಓವೈಸಿ ಮತ್ತೊಬ್ರು KCR. ಮೋದಿ ಜಿ ಕೆ ಹೈ ದೋ ಯಾರ್, ಓವೈಸಿ और KCR. ರಾಹುಲ್ ಗಾಂಧಿ ಅವರ ಈ ಹೇಳಿಕೆಗೆ ಅಸಾದುದ್ದೀನ್ ಓವೈಸಿ ಏನಂದ್ರು ನೀವೇ ಒಂದ್ಸಲ ನೋಡಿ. आपका फैसला, आपकी जिंदगी में हम कोई मदाखलत नहीं कर रहे, मगर जब आप हमको बोलते हैं हम किसी को छेड़ते नहीं, कोई छेड़ा तो उसको छोड़ते नहीं। 50 साल के आप हो गए हैं, जरा ये यार का जो आपको दिमाग में जबान पे यार यार आ रहा ना, वो कमी आप में है, ढूंढ लो किसी को। ಇಲ್ಲಿ ಓವೈಸಿ ಏನ್ ಹೇಳಿದ್ರು? ನರೇಂದ್ರ ಮೋದಿಯ ಬಹಳ ದೊಡ್ಡ ಶಕ್ತಿ ಯಾರು ಅಂದ್ರೆ ಅದು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಎಲ್ಲಿಗೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ. ರಾಹುಲ್ ಗಾಂಧಿಯ ಎಡಬಿಡಂಗಿತನವೇ ಬಿಜೆಪಿಗೆ ದೊಡ್ಡ ತಾಕತ್ತು, ಮೋದಿಗೆ ಬಹಳ ದೊಡ್ಡ ತಾಕತ್ತು ಅಂತ ನೇರವಾಗಿ ಅಸಾದುದ್ದೀನ್ ಹೇಳಿಬಿಟ್ಟಿದ್ದಾರೆ. ಇದನ್ನೆಲ್ಲ ಓವೈಸಿ ಅವರು ಯಾರಿಗೆ ಹೇಳ್ತಿದ್ದಾರೆ ಅಂದ್ರೆ ತನ್ನ ವೋಟ್ ಬ್ಯಾಂಕ್ಗೆ ಅಂದ್ರೆ ಮುಸ್ಲಿಮರಿಗೆ ಹೇಳ್ತಾ ಇದ್ದಾರೆ. ಸೊ ನೀವೇನಾದ್ರೂ ರಾಹುಲ್ ಗಾಂಧಿ ಅವರಿಗೆ ಅಂದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಅದು ಬಿಜೆಪಿಯನ್ನ ಗೆಲ್ಲಿಸಿದ ಹಾಗೆ ಅನ್ನುವಂಥದ್ದನ್ನ ಅಸಾದುದ್ದೀನ್ ಓವೈಸಿ ಬಹಳ ನೇರವಾಗಿ ಹೇಳ್ತಾ ಇದ್ದಾರೆ. ಓವೈಸಿಯ ಕೋಪ ರಾಹುಲ್ ಗಾಂಧಿ ಮೇಲೆ ಮಾತ್ರ ಅಲ್ಲ, ಕಾಂಗ್ರೆಸ್ನ ಮೇಲೂ ಇದೆ, ಅದರಲ್ಲೂ ಕರ್ನಾಟಕ ಕಾಂಗ್ರೆಸ್ ಮೇಲೂ ಇದೆ. ಮೊನ್ನೆಯಷ್ಟೇ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮೌಲ್ವಿಗಳು, ಉಲೇಮಾಗಳೆಲ್ಲ ಭಾಗವಹಿಸಿದ್ರು. ಆಗ ಒಬ್ರು ಮಿನಿಸ್ಟರ್ CM ಸಾಹೇಬ್ರು ಬಂದ್ರು, ಎದ್ದೇಳಿ ಅಂತ ಕೈ ಸನ್ನೆಯನ್ನ ಮಾಡಿದ್ರು. ಸೊ ಈ ಘಟನೆ ಕುರಿತಂತೆ ಮಾತನಾಡಿದ ಅಸಾದುದ್ದೀನ್ ಓವೈಸಿ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಕರ್ನಾಟಕದ ಮುಖ್ಯಮಂತ್ರಿಗಳು ನಮ್ಮ ಉಲೇಮಾಗಳಿಗೆ, ಮೌಲ್ವಿಗಳಿಗೆ ಅಗೌರವವನ್ನ ತೋರಿದ್ದಾರೆ ಅಂತ ಹೇಳಿದ್ರು. ಉಲೇಮಾಗಳು ದೊಡ್ಡ ಪ್ರಾಫಿಟ್ಸ್, ಅವರು ಸ್ಕಾಲರ್ಗಳು, ಇಂಥವರಿಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಅಗೌರವವನ್ನ ತೋರಿದ್ರು ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಓವೈಸಿ. ಸೊ ಒಂದ್ ಕಡೆ ಮುಸ್ಲಿಂ ಓಲೈಕೆಯನ್ನ ಮಾಡ್ತಾ ಇರುವಂತಹ ಕಾಂಗ್ರೆಸ್, ಇನ್ನೊಂದು ಕಡೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಈ ಓಲೈಕೆ ರಾಜಕಾರಣಕ್ಕೆ ತನ್ನದೇ ಆದ ರೀತಿಯಲ್ಲಿ ತಿರುಗೇಟನ್ನ ನೀಡ್ತಾ ಇರುವಂತಹ ಅಸಾದುದ್ದೀನ್ ಓವೈಸಿ, ಇವರಿಬ್ಬರೂ ಕೂಡ ಮುಸ್ಲಿಮರ ಮತವನ್ನ ಪಡೆಯುವಂತಹ ತಮ್ಮ ರಾಜಕೀಯ ತಂತ್ರವನ್ನ ಇಲ್ಲಿ ಬಳಸ್ತಾ ಇದ್ದಾರೆ. ಇವರಿಬ್ಬರೂ ಕೂಡ ಯಾವ ರೀತಿಯಾಗಿ ಕಾಂಪಿಟೇಷನ್ಗೆ ಬಿದ್ದು ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವರ ಈ ಹೇಳಿಕೆಗಳಿಂದಾನೇ ಅರ್ಥ ಆಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.